ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿಂಹ 2 ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಅದು ಸೋತಿದೆ ಅಂತ ಅರ್ಥ ಅಲ್ಲ, ಅಥವಾ ಹೆದರಿದೆ ಅಂತಾನೂ ಅಲ್ಲ. ಅದರ ಮುಂದಿನ ಬೇಟೆ ದೊಡ್ಡದಾಗಿರುತ್ತೆ. ಅದು ಮಾಡೋ ದಾಳಿಯನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ಆಗಲ್ಲ ಅಂತ. ಇದೇ ಮಾತು ಈಗ ಸಿದ್ದರಾಮಯ್ಯ ವಿಷಯದಲ್ಲಿ ಕೇಳಿ ಬರೋದಕ್ಕೆ ಶುರುವಾಗಿದೆ. ಸಿದ್ದರಾಮಯ್ಯ ಇಷ್ಟು ದಿನ ಮೌನವಾಗಿದ್ದಾರೆ ಅಂದ್ರೆ ರಾಜಕೀಯವಾಗಿ ಸೋತ್ರು ಅಂತಲ್ಲ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಲ ಕುಗ್ಗಿದ್ಯಾ ಅಂತಾನೂ ಅಲ್ಲ. ಸಿದ್ದರಾಮಯ್ಯ ಮುಂದಿಡೋ ಹೆಜ್ಜೆ ದೊಡ್ಡ ಮಟ್ಟದಲ್ಲಿರುತ್ತೆ ಅಂತ. ಇಂಥ ಚರ್ಚೆಗೆ ಕಾರಣ ಆಗಿರೋದು ಸಿದ್ದರಾಮಯ್ಯ ಅವರ ಇದೊಂದು ನಡೆ. ಅದರಲ್ಲೂ ಸಿದ್ದರಾಮಯ್ಯ ಹೇಳಿದ ಅದೊಂದು ಮಾತು. ಸ್ವಾತಂತ್ರ್ಯ ದಿನಾಚರಣೆಯ ದಿನ ಸಿದ್ದರಾಮಯ್ಯ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ರು. ಅಲ್ಲದೆ ತಾವ್ಯಾಕೆ ಮೌನ ಆಗಿದ್ದಾರೆ ಅನ್ನೋದರ ಕುರಿತು ಮಾರ್ಮಿಕವಾಗಿ ಮಾತನಾಡಿದ್ರು. ಇದರ ಬೆನ್ನಲ್ಲೇ ಈಗ ದೊಡ್ಡ ಬೆಳವಣಿಗೆ ಆಗೋದಕ್ಕೆ ಶುರುವಾಗಿದೆ. 2028ರ ಚುನಾವಣೆ ಮೇಲೆ ಸಿದ್ದರಾಮಯ್ಯ ಕಣ್ಣಿಟ್ರ. ಈಗ ಸಿಎಂ ಸ್ಥಾನ ಬಿಟ್ಕೊಟ್ಟಿರೋ ಸಿದ್ದರಾಮಯ್ಯ 2028ಕ್ಕೆ ಮತ್ತೊಮ್ಮೆ ಪಟ್ಟಕ್ಕೇರೋ ಪ್ಲಾನ್ ಮಾಡಿದ್ರ, ಅಥವಾ ತಾವು ಹಿಂದೆ ನಿಂತು ತಮ್ಮ ಪರ್ಯಾಯ ಶಕ್ತಿಯನ್ನ ಹುಟ್ಟು ಹಾಕೋದಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ಮುಂದಿನ ತಿಂಗಳು ದೊಡ್ಡದೊಂದು ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ ದೊಡ್ಡ ಸಂದೇಶ ಹೊರಬೀಳಲಿದೆ. ಸಿದ್ದು ರಾಜಕೀಯದ ದೊಡ್ಡ ಸಂದೇಶ ಇಲ್ಲಿಂದಲೇ ಕೇಳಲಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ನಾವು ಮೊದಲೇ ಹೇಳಿದ ಹಾಗೆ ಸ್ವಾತಂತ್ರ್ಯೋತ್ಸವ ದಿನ ಸಿದ್ದರಾಮಯ್ಯ 2 ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ರು. ಅದರಲ್ಲಿ ಮೊದಲನೆಯದ್ದು ತಮ್ಮ ಮೌನದ ಬಗ್ಗೆ. ಮಾಧ್ಯಮಗಳ ಮುಂದೆ ಬಂದಾಗ ಎಲ್ಲರೂ ಮೊದಲು ಕೇಳಿದ ಪ್ರಶ್ನೆ, ಸರ್ ಯಾಕಿಷ್ಟು ಸೈಲೆಂಟ್ ಆಗಿದ್ದೀರಾ ಅಂತ. ಆಗ ಸಿದ್ದು ಮಾರ್ಮಿಕವಾಗಿ ಉತ್ತರ ಕೊಟ್ರು, ನಾನೀಗ ಸಿಎಂ ಅಲ್ಲ, ಬರೀ ಶಾಸಕ ಮಾತ್ರ. ಆದ್ರೆ ನಾನೆಲ್ಲೂ ಸೈಲೆಂಟ್ ಆಗಿಲ್ಲ, ಮಾತು ಕಮ್ಮಿ ಮಾಡಿದ್ದೀನಿ ಅಷ್ಟೇ ಅಂತ. ಸಿದ್ದು ಆಡಿದ ಈ ಮಾತಿನ ಹಿಂದೆ ಒಂದು ಒಳಾರ್ಥ ಇತ್ತು. ಸಿದ್ದು ಈಗ ಸಿಎಂ ಅಲ್ಲ, ಶಾಸಕ ಅನ್ನೋದು. ಅಂದ್ರೆ ಸಿಎಂ ಸ್ಥಾನದಿಂದ ಕೆಳಗಿಳಿದ ಮೇಲೆ ಇಷ್ಟೆಲ್ಲ ಆಗ್ತಿರೋದು ಅಂತ. ಅದಕ್ಕೆ ತಕ್ಕಂತೆ ದಿಲ್ಲಿ ನಾಯಕರು ಕೂಡ ಸಿದ್ದು ವಿಷಯದಲ್ಲಿ ನಡೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ತಾವು ಕುರ್ಚಿಯಿಂದ ಕೆಳಗಿಳಿಯುವಾಗ ಪಕ್ಷ ನಿಷ್ಠೆ ತೋರಿಸಿದ್ರು. ದಿಲ್ಲಿ ನಾಯಕರ ಮಾತಿಗೆ ಮರು ಮಾತನಾಡದೆ ಕುರ್ಚಿಯಿಂದ ಕೆಳಗಿಳಿದಿದ್ರು. ಆದ್ರೆ ಆಮೇಲೆ ಆಗಿದ್ದೇ ಬೇರೆ. ಸಿದ್ದರಾಮಯ್ಯಗೆ ಹೆಜ್ಜೆ ಹೆಜ್ಜೆಗೂ ಸೋಲು ಕಾಣ್ತಾ ಹೋಯಿತು. ಮೊದಲಿಗೆ ಸಚಿವರ ಆಯ್ಕೆಯಲ್ಲಿ ಸಿದ್ದು ಮಾತಿಗೆ ಮನ್ನಣೆ ಸಿಕ್ತಿಲ್ಲ ಅನ್ನೋ ಆರೋಪ ಇದೆ. ಜೊತೆಗೆ ಖಾತೆ ಹಂಚಿಕೆಯಲ್ಲೂ ಸಿದ್ದರಾಮಯ್ಯರನ್ನ ಕಡೆಗಣಿಸಿದ್ರು ಅನ್ನೋ ಮಾತಿದೆ. ಅದರಲ್ಲೂ ಸಿದ್ದರಾಮಯ್ಯ ಸೂಚಿಸಿದ್ದ ಕುರುಬ ಸಮುದಾಯದ ನಾಯಕ ಶಿವಣ್ಣಗೆ ಕೊನೆಗೂ ಸಚಿವ ಸ್ಥಾನ ನೀಡಲೇ ಇಲ್ಲ. ಸಿದ್ದರಾಮಯ್ಯ ಒತ್ತಡ ಹಾಕಿದ್ದ ಶಿವಣ್ಣರನ್ನ ಬಿಟ್ಟು ಗಾಯತ್ರಿ ಅವರಿಗೆ ದಿಲ್ಲಿ ನಾಯಕರು ಮಣೆ ಹಾಕಿದ್ರು. ಇದು ಸಿದ್ದರಾಮಯ್ಯ ಬೇಸರಕ್ಕೆ ದೊಡ್ಡ ಕಾರಣ ಆಗಿತ್ತು. ಈ ಮುನಿಸು ತಣಿಸೋದಕ್ಕೆ ಖಾತೆ ಬದಲಾವಣೆ ಮಾಡ್ತಾರೆ ಅನ್ನೋ ಸುದ್ದಿಯೂ ಹಬ್ಬಿತ್ತು. ಆದರೆ ಅಂತಿಮವಾಗಿ ದಿಲ್ಲಿ ನಾಯಕರು ಯಾವುದೇ ಬದಲಾವಣೆ ಮಾಡಲೇ ಇಲ್ಲ. ತಮ್ಮ ನಿರ್ಧಾರವೇ ಅಂತಿಮ ಅನ್ನೋ ಸಂದೇಶ ರವಾನಿಸಿದ್ರು. ಇದರ ಜೊತೆಗೆ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯರನ್ನ ದೂರ ಇಡ್ತಿದ್ದಾರೆ ಅನ್ನೋ ಆರೋಪವೂ ಕೇಳಿ ಬರ್ತಾ ಇದೆ. ಈ ಎಲ್ಲ ಬೆಳವಣಿಗೆ ಆಗ್ತಿರೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮುಂದಿನ ನಡೆ ಏನಿರುತ್ತೆ ಅನ್ನೋ ಕುತೂಹಲ ಎಲ್ಲರನ್ನ ಕೆರಳಿಸಿತ್ತು. ಅದಕ್ಕೀಗ ಈ ಸಮಾವೇಶವೇ ಮುನ್ನುಡಿನ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಯಾಕಂದ್ರೆ ಸ್ವಾತಂತ್ರ್ಯೋತ್ಸವದ ದಿನ ಅಹಿಂದ ಸಮಾವೇಶದ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಹಿಂದುಳಿದ ನಾಯಕರು ಅಹಿಂದ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಈ ಅಹಿಂದ ಸಮಾವೇಶಕ್ಕೆ ನಾನೂ ಕೂಡ ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದಲ್ಲೇ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಈ ಮಟ್ಟಕ್ಕೆ ಬೆಳೆದಿದ್ದೆ ಅಹಿಂದ ನಾಯಕ ಅನ್ನೋ ಹಣೆಪಟ್ಟಿ ಹೊತ್ಕೊಂಡು. ಹೀಗಾಗಿ ಸಿದ್ದು ಬೆನ್ನಿಗೆ ಅಹಿಂದ ಸಮುದಾಯ ದೊಡ್ಡ ಮಟ್ಟದಲ್ಲಿ ನಿಂತಿದೆ. ಇದೀಗ ಸಿದ್ದು ಸಿಎಂ ಸ್ಥಾನದಿಂದ ಕೆಳಗಿಳಿದ ಬೆನ್ನಲ್ಲೇ, ಅದು ಕೂಡ ಸಿದ್ದರಾಮಯ್ಯ ಮೌನಕ್ಕೆ ಜಾರಿರೋ ಹೊತ್ತಲ್ಲೇ ದೊಡ್ಡ ಮಟ್ಟದ ಅಹಿಂದ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಈ ಸಮಾವೇಶದ ಕೇಂದ್ರ ಬಿಂದು ಸಿದ್ದರಾಮಯ್ಯ ಆಗಿರ್ತಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆತ್ಮೀಯರೇ, ತಿಂಗಳ ಹಿಂದೆ ಸಿದ್ದರಾಮಯ್ಯ ಅವರೇ ತಮ್ಮ ಚುನಾವಣಾ ರಾಜಕೀಯ ಅಂತ್ಯಗೊಳಿಸೋ ಬಗ್ಗೆ ಮಾತನಾಡಿದ್ರು. ಆತ್ಮೀಯರೇ, ತಿಂಗಳ ಹಿಂದೆ ಸಿದ್ದರಾಮಯ್ಯ ಅವರೇ ತಮ್ಮ ಚುನಾವಣಾ ರಾಜಕೀಯ ಅಂತ್ಯಗೊಳಿಸೋ ಬಗ್ಗೆ ಮಾತನಾಡಿದ್ರು. ಆದರೆ ಸಿದ್ದರಾಮಯ್ಯರ ಈ ಮಾತನ್ನ ಅವರ ಬೆಂಬಲಿಗರು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಮುಂದಿನ ಚುನಾವಣೆಯಲ್ಲೂ ಸಿದ್ದರಾಮಯ್ಯ ಅವರೇ ಮುಂದಾಳತ್ವ ವಹಿಸೋದು ಅಂದಿದ್ರು. ದಿಲ್ಲಿ ನಾಯಕರು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಅಷ್ಟೇ ಆಹ್ವಾನ ನೀಡಿದ್ರು, ಹೋಗಿರಲಿಲ್ಲ. ರಾಜ್ಯ ರಾಜಕೀಯದಲ್ಲೇ ಇರ್ತೀನಿ ಅಂದಿದ್ರು. ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿ ಯಾವಾಗಲೂ ಬ್ಯುಸಿಯಾಗಿದ್ದವರು, ಸುಮ್ಮನೆ ಕೂರುವವರಲ್ಲ ಅಂತ ಎಲ್ರಿಗೂ ಗೊತ್ತಿದೆ.
ಹೀಗಾಗಿ ಸೆಪ್ಟೆಂಬರ್ನಲ್ಲಿ ನಡೆಯೋ ಸಮಾವೇಶದ ವೇಳೆ ದೊಡ್ಡ ಘೋಷಣೆ ಮಾಡೋ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಹುಟ್ಕೊಂಡಿದೆ. 2028ರ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಥವಾ ಮುಂದಿನ ಸಿಎಂ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ತಾರಾ ಅಥವಾ ತಮ್ಮ ಬದಲಿಗೆ ಪರ್ಯಾಯ ನಾಯಕನ ಹೆಸರನ್ನ ಘೋಷಣೆ ಮಾಡ್ತಾರಾ ಅನ್ನೋ 10 ಪ್ರಶ್ನೆ ಹುಟ್ಕೊಂಡಿದೆ. ಒಟ್ನಲ್ಲಿ ಮುಂದಿನ ತಿಂಗಳು ನಡೆಯೋ ಅಹಿಂದ ಸಮಾವೇಶ ದೊಡ್ಡದೊಂದು ಸಂಚಲನಕ್ಕೆ ಕಾರಣ ಆಗೋದಂತೂ ಸತ್ಯ. ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಈ ಸಮಾವೇಶದಲ್ಲಿ ಹೊರಬೀಳಲಿದೆ. ನೋಡೋಣ ಅಲ್ಲಿವರೆಗೆ ಏನೆಲ್ಲ ಆಗುತ್ತೆ ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್